ಅದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಯ ಸರಣಿ ಮಾಲಿಕೆಯಲ್ಲಿ ಕಲಿಕಾ ಹಾಳೆ 35ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಂದಿದ್ದೀನಿ. ಈ ಮೊದಲಿನ ಭಾಗದ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಅಷ್ಟೇ ಅಲ್ಲದೆ ಈ ವಿಡಿಯೋದ ಕಮೆಂಟಲ್ಲಿ ಸಹಿತ ಪ್ಲೇಲಿಸ್ಟ್ ಲಿಂಕನ್ನು ಪಿನ್ ಮಾಡಿದ್ದೀನಿ. ವಿಡಿಯೋದ ಐಕಾರ್ಡ್ ಮೇಲೇನೂ ಕೂಡ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾಯಿದೆ, ಅದನ್ನು ಸಹಿತ ಒತ್ತಿ ನೋಡ್ಬೋದು. ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 35ರ ಒಂದು ಉತ್ತರಗಳನ್ನು ನೋಡೋಣ. ದಯವಿಟ್ಟು ಚಿತ್ರಗಳನ್ನೊಮ್ಮೆ ಗಮನವಿಟ್ಟು ನೋಡಿ ಅಂತ ಇದೆ. ಚಿತ್ರ 1, ಮಧ್ಯ ಭಾರತದಲ್ಲಿ ಕಂಡುಬಂದ ದೃಶ್ಯ. ಬ್ರಿಟಿಷರ ಕಾಲದಲ್ಲಿ ಸಂಭವಿಸಿದ ಭೀಕರ ಬರಗಾಲಕ್ಕೆ ತುತ್ತಾದ ವ್ಯವಸಾಯಗಾರರ ದಾರುಣ ಸ್ಥಿತಿಯನ್ನು ಕುರಿತು ಒಂದು ಚಿತ್ರ. ರೈತರು ದುಡಿದಿದ್ದನ್ನು ಬಿಡದೆ ಹಲವು ತೆರಿಗೆ ರೂಪದಲ್ಲಿ ತೆಗೆದುಕೊಂಡು ರೈತರನ್ನ ಹೀನ ಸ್ಥಿತಿಗೆ ಜಮೀನುದಾರರು, ಆಡಳಿತಗಾರರು ತಂದು ನಿಲ್ಲಿಸ್ತಾರೆ. ಅವರು ಮಾತ್ರ ಐಷಾರಾಮಿ ಜೀವನವನ್ನು ಕಳೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬ್ರಿಟಿಷರ ಕಾಲದಲ್ಲಿ ಕೆಲವು ನೈಸರ್ಗಿಕ ಬರಗಾಲಗಳಾದರೆ ಇನ್ನು ಕೆಲವು ಕೃತಕ ಬರಗಾಲಗಳು ಸಹಿತ ಬಂದವು. ಬೆಳೆದದ್ದೆಲ್ಲವೂ ಬ್ರಿಟಿಷರು ಮತ್ತು ಜಮೀನುದಾರರು ತೆಗೆದುಕೊಂಡು ಹೋದರು. ಜನ ಸತ್ತಂತೆ ಏನಾಯ್ತಪ್ಪ ಅಂದ್ರೆ ಭಾಸವಾಗಲಿಕ್ಕೆ ತೊಡಗಿದ್ರು ಅಂತಕ್ಕಂಥದ್ದು. ಚಿತ್ರ 2 ನೋಡೋಣ. ಇದು ಬೆಂಗಳೂರಿನಲ್ಲಿ ಕಂಡುಬಂದ ದೃಶ್ಯ. ಸತ್ತವರನ್ನು ಹೂಳಲು ಆಗದೆ ಮನೆಯಲ್ಲಿಯೇ ಬಿಟ್ಟು ಹೊರನಡೆದ ಘಟನೆಗಳು ನಡೆದವು. ತಾವು ಬೆಳೆದದ್ದು ತಮಗೆ ತಿನ್ನಲು ಇಲ್ಲದೆ ಬೀದಿ ಬೀದಿಯಲ್ಲಿ ಜನ ಸತ್ತು ಬಿದ್ದರು. ಅವರನ್ನು ಹೂಳಲು ಯಾವ ಸಂಬಂಧಿಗಳಲ್ಲಿಯೂ ಶಕ್ತಿ ಇರಲಿಲ್ಲ. ಹೀನವಾಗಿತ್ತು ರೈತರ ಬದುಕು. ಅಂತಹ ಘಟನೆಗಳ ಕೆಲವು ಚಿತ್ರಗಳನ್ನು ಇಲ್ಲಿ ತಮ್ಗೆ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ಕರ್ನಾಟಕದ ಬಳ್ಳಾರಿಯಲ್ಲಿ ಸಹಿತ ಇದೇ ದಾರುಣ ಕಥೆ ಚಿತ್ರ ನಾವೇನು ಮಾಡ್ಬೋದು, ನೋಡ್ಬೋದು. ಇದನ್ನು ಓದಿದಾಗ ಏನು ಅನ್ನಿಸ್ತದಂದ್ರೆ ಬರಗಾಲಿನ ಪರಿಸ್ಥಿತಿ ಆಗಿರ್ಬೋದು ಮತ್ತು ಎಷ್ಟೊಂದು ರೈತರು ದಾರುಣವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ರು, ಅವರ ಪರಿಸ್ಥಿತಿ ಹೇಗಿತ್ತು ಮಧ್ಯ ಭಾರತದಲ್ಲಿ ಅನ್ನೋದನ್ನು ಕೇಳಿದ್ರೆ ನಿಜಕ್ಕೂ ಕೂಡ ಕರಳುಗಳು ಏನಾಗ್ತಾವಪ್ಪ ಅಂದ್ರೆ ಕಿತ್ತಿ ಹೊರಗಡೆ ಬರ್ತವೆ. ಈ ಚಿತ್ರಕ್ಕೆ ತಕ್ಕಂತೆ ಕೆಲವೊಂದಿಷ್ಟು ಪ್ರಶ್ನೆ ಇತ್ತು. ಒಂದೇ ಒಂದು ಪ್ರಶ್ನೆ ಇದೆ. ಈ ಚಿತ್ರಗಳನ್ನು ನೋಡಿದಾಗ ಒಂದು ವೇಳೆ ಬರಗಾಲ ಬಂದರೆ ಜನರನ್ನ ಕಾಪಾಡಲಿಕ್ಕೆ ಏನು ಮಾಡಬೇಕು ಅಂತ ನಿಮಗೆ ಕ್ವಶನ್ ಅನ್ನ ಕೇಳಿದ್ದಾರೆ. ಕ್ವಶನ್ ಇತ್ತು, ಬರಗಾಲ ಬಂದಿದೆ, ಜನರನ್ನ ನಾವು ಕಾಪಾಡಬೇಕು, ಅದಕ್ಕಾಗಿ ನಾವೇನ್ ಮಾಡಬಹುದು ಅಂತ ಕೇಳಿದ್ದಾರೆ. ಒಂದೇದು ಬರ ಯೋಜನೆಗಳನ್ನ ಬರ ಯೋಜನೆಗಳನ್ನ ಸ್ಥಾಪನೆಗೆ ನಾವೆಲ್ಲರೂ ಕೂಡ ಸರ್ಕಾರವನ್ನ ಒತ್ತಾಯವನ್ನ ಮಾಡಬೇಕು. ಏನು ಬರಗಾಲು ಬಂದ್ರೆ ಯಾವ ತರನಾಗಿ ಅದನ್ನ ಕಾರ್ಯತಂತ್ರಕ್ಕೆ ಇಳಿಬೇಕು, ಅದರ ಯೋಜನೆಗಳೇನು, ಅದರ ಫಲಪ್ರದ ಏನು ಅನ್ನೋದನ್ನ ಏನಾಗಬೇಕು ಅಂದ್ರೆ ಸರ್ಕಾರ ಬರ ಯೋಜನೆಗಳನ್ನ ಸ್ಥಾಪಿಸೋ ಸಲುವಾಗಿ ಜನ ಏನ್ ಮಾಡಬೇಕು, ಸರ್ಕಾರದಲ್ಲಿ ಹಕ್ಕೊತ್ತಾಯವನ್ನ ಮಂಡನೆಯನ್ನ ಮಾಡಬೇಕು. ಜನ ಸರ್ಕಾರದಲ್ಲಿ ಬೇಡಿಕೆಯನ್ನ ಮಾಡಬೇಕು ಬರ ಯೋಜನೆಗಳ ಸ್ಥಾಪನೆಗಾಗಿ. ಎರಡನೇದು ಹೇಳ್ಬೋದು, ನೀರಿನ ನಿರ್ವಹಣೆಯಲ್ಲಿ ಆಡಳಿತ ಕ್ರಮಗಳ ರಚನೆ. ಮುಖ್ಯವಾಗಿ ನೀರಿನ ಲಭ್ಯತೆ ಇದೆ, ಬಟ್ ಈ ನೀರಿನ ಲಭ್ಯತೆಯಲ್ಲಿ ಏನಾಗದಪ್ಪ ಅಂದ್ರೆ ಅದು ಸಮರ್ಪಕವಾಗಿ ಆಗಬೇಕು. ಎಷ್ಟೋ ಪ್ರದೇಶಗಳಲ್ಲಿ 12 ತಿಂಗಳ ಕಾಲ ನೀರಿರ್ತದೆ, ಯಾವುದೇ ಪರಿಸ್ಥಿತಿ ಬರೋದಿಲ್ಲ. ಕೆಲವೊಂದಿಷ್ಟು ಬಯಲು ಪ್ರದೇಶಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ನೀರಿನ ಲಭ್ಯತೆ ಕಡಿಮೆ ಇರ್ತದೆ. ಜನ ಏನ್ ಮಾಡ್ತಾರಪ್ಪ ಅಂದ್ರೆ ನೀರು ಅಂತ ಏನ್ ಮಾಡ್ತಾರೆ, ಹವಣಿಕೆಯಿಂದ ಬರಳೋದನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಾಣ್ತೀವಿ. ಅದಕ್ಕಾಗಿ ಸರ್ಕಾರ ಮುಖ್ಯವಾಗಿ ಏನ್ ಮಾಡಬೇಕು, ಈ ನೀರಿನ ನಿರ್ವಹಣೆಯಲ್ಲಿ ಆಡಳಿತ ಕ್ರಮಗಳನ್ನ ಸರಿಯಾಗಿ ರಚನೆಯನ್ನು ಮಾಡ್ಬೇಕಂತ ನಾವುಗಳು ಕೂಡ ಸರ್ಕಾರವನ್ನು ಒತ್ತಾಯವನ್ನ ಮಾಡಬೇಕು. ಮುಂದೆ ಗಂಜಿ ಕೇಂದ್ರಗಳ ಸ್ಥಾಪನೆ. ಎಷ್ಟೋ ಬರಗಾಲಗಳಿದ್ರೆ ಜೀವನ ನಡೆಸೋದು ದುಸ್ತರ ಆಗ್ತದ. ಸೊ ಕೈಲಾದಷ್ಟು ಮಟ್ಟಿಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲಲ್ಲಿ ಊಟ ಉಪಹಾರ ತಿನಿಸುಗಳನ್ನ ಕೊಡ್ತಕ್ಕಂಥ ಕೇಂದ್ರಗಳನ್ನ ಜನ ಕೂಡ ಆಗಿರ್ಬೋದು, ಸ್ವಯಂ ಸೇವಾ ಸಂಸ್ಥೆಗಳಾಗಿರ್ಬೋದು, ಸರ್ಕಾರದವರು ಎಲ್ಲರೂ ಕೂಡ ಏನ್ ಮಾಡ್ಬೇಕು ಅಂದ್ರೆ ಆ ಸ್ಥಿತಿಯಿಂದ ಹೊರಗಡೆ ಬರ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನಕ್ಕಾಗಿ ಕೈ ಜೋಡಿಸ್ತಕ್ಕಂಥ ಅನಿವಾರ್ಯತೆ ಇದೆ ಅಂತಾನು ಕೂಡ ಬರಿಬಹುದು. ಮುಂದೆ ಕನಿಷ್ಠ ಮೂಲಭೂತ ಸಾಮಗ್ರಿಗಳ ವಿತರಣೆಗಳನ್ನ ಸಹಿತ ಮಾಡಬಹುದು. ಏನೋ ಬರಗಾಲ ಪರಿಸ್ಥಿತಿಯಲ್ಲಿ ಏನಾಗ್ತದಪ್ಪ ಅಂದ್ರೆ ಆಹಾರ ಬೇಕಾಗಿರ್ತದ. ಓಕೆ, ಮನೆಗೆ ಒಂದಿಷ್ಟು ಆಹಾರದ ಪ್ಯಾಕೆಟ್ಗಳನ್ನ ಕೊಡೋದಾಗಿರ್ಬೋದು, ಅಥವಾ ಬಟ್ಟೆ ಬರೆಗಳನ್ನ ಕೊಡೋದಾಗಿರ್ಬೋದು, ಸಹಾಯ ಧನಗಳನ್ನ ಮಾಡಿದಾಗಿರ್ಬೋದು. ಈ ತನ್ನಾಗಿರ್ತಕ್ಕಂಥ ಕನಿಷ್ಠವಾಗಿರ್ತಕ್ಕಂಥ ಮನುಷ್ಯನ ಜೀವನವನ್ನ ನಡೆಸಲಿಕ್ಕೆ ಏನ್ ಸಾಮಗ್ರಿಗಳು ಬೇಕಲ್ಲ ಅವುಗಳನ್ನ ಕೊಡಲೂಬಹುದು ಜನ ಅನ್ನೋದನ್ನ. ಸೊ ನಾವು ಬರಗಾಲವನ್ನ ನಿವಾರಣೆಗಾಗಿ ಇದು ಕೂಡ ಒಂದು ಕಾರ್ಯತಂತ್ರ ಆಗಿದೆ. ಸರ್ಕಾರದವರು ಕೃತಕ ಮಳೆಗಾಗಿ ಪ್ರಯತ್ನವನ್ನ ಮಾಡಲೂಬಹುದು. ಯಾಕಂದ್ರೆ
ಎಸ್. ಸೊ ವಿಶೇಷವಾಗಿ ಏನಾಗ್ತದಪ್ಪ ಅಂದ್ರೆ ಭೀಕರ ಬರಗಾಲ ಬಿತ್ತಂದ್ರೆ ನೀರೇ ಏನಾಗ್ತದಪ್ಪ ಅಂದ್ರೆ ಶಾರ್ಟೇಜ್ ಆಗ್ತದ, ನೀರಿನ ಲಭ್ಯತೆ ಸಿಗೋದಿಲ್ಲ. ಸೊ ಸರ್ಕಾರನು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೃತಕ ಮಳೆಗಾಗಿ ಯಾಕೆ ಪ್ರಯತ್ನ ಮಾಡಬಾರ್ದು ಅನ್ನೋದನ್ನ ಜನನು ಕೂಡ ಏನ್ ಮಾಡ್ಬೋದು, ಸರ್ಕಾರದಲ್ಲಿ ಕೇಳಬಹುದು. ಎಸ್, ಅದೇ ಹೇಳಿದರೆ ಪರಿಹಾರ ಕೇಂದ್ರಗಳ ಸ್ಥಾಪನೆ, ಅದು ಸರ್ಕಾರದವರೇ ಆಗಿರಲಿ, NGOದವರೇ ಆಗಿರಲಿ, ಸಮುದಾಯದವರೇ ಆಗಿರಲಿ, ಎಲ್ಲರೂ ಸೇರಿ ಏನ ಮಾಡ್ಬೇಕಪ್ಪ ಅಂದ್ರೆ ಈ ಪರಿಹಾರ ಕೇಂದ್ರ ಅಥವಾ ಗಂಜಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಅವುಗಳನ್ನ ಸಮರ್ಪಕವಾಗಿ ಕಾರ್ಯ ಅನುಷ್ಠಾನಕ್ಕೆ ತರಲಿಕ್ಕೆ ಕೆಲಸವನ್ನ ಆಗ್ಬೇಕಾಗಿದೆ. ಮುಂದೆ ಹೇಳ್ತಕ್ಕಂಥದ್ದು ನೀರಿನ ಪೂರೈಕೆಗಾಗಿ ಶಾಶ್ವತ ಯೋಜನೆಗಳ ಅನುಷ್ಠಾನಕ್ಕಾಗಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಬೇಕು. ಇದು ತುಂಬಾನೇ ರಿಲೇಟೆಡ್ ಆಗಿರ್ತಕ್ಕಂಥ ಪಾಯಿಂಟ್ ಇದೆ. ಬರೀ ಹಿಂಗೆ ಬರಗಾಲ ಬೀಳಾಕತ್ತಂದ್ರ ಸೊ ಅಂಶಾನುವಂಶಗಟ್ಲೆ ಮುಂದೆ ಪೀಳಿಗೆಗಳು ಕೂಡ ಇದೇ ಮಾಡ್ಕೋತ ಬಂತಂದ್ರೆ ಏನಾಗ್ತದ ಪರಿಸ್ಥಿತಿ. ಓಕೆ, ಅದಕ್ಕಾಗಿ ಹೇಗೋ ಬರಗಾಲ ಬರ್ತದಂತ ಗೊತ್ತದ. ಅದಕ್ಕಾಗಿ ಸರ್ಕಾರ ಏನ್ ಮಾಡ್ಬೇಕಪ್ಪ ಅಂದ್ರೆ ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳ ಅನುಷ್ಠಾನ ಮಾಡ್ಲಿಕ್ಕೆ ನಾವೆಲ್ಲ ಜನ ಏನ್ ಮಾಡ್ಬೇಕಾಗಿದೆ, ಸರ್ಕಾರವನ್ನ ಹಕ್ಕೊತ್ತಾಯವನ್ನ ಮಂಡನೆ ಮಾಡಬೇಕಾಗಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿ ಈ ನೀರಿನ ಪೂರೈಕೆಗಾಗಿ ಶಾಶ್ವತ, ಅದು ಕಿನಾಲ್ಗಳ ನಿರ್ಮಾಣ ಆಗಿರಬಹುದು, ಓಕೆ, ಅಣೆಕಟ್ಟುಗಳ ನಿರ್ಮಾಣಗಳಾಗಿರ್ಬೋದು, ಒಡ್ಡುಗಳ ನಿರ್ಮಾಣ, ಬದುಗಳ ನಿರ್ಮಾಣ, ಕೆರೆಗಳನ್ನ ಹೂಳೆತ್ತೋದು, ಇವೆಲ್ಲ ಮಳೆ ನೀರಿನ ಕೊಯ್ಲು ಯೋಜನೆ. ಸೊ ಬೇಕಾದಷ್ಟು ರೀತಿಯಾಗಿರ್ತಕ್ಕಂಥ ಸರ್ಕಾರ ಏನ್ ಮಾಡ್ಬೇಕಪ್ಪ ಅಂದ್ರೆ ಶಾಶ್ವತ ಯೋಜನೆಗಳು, ಅದು ಟೆಂಪರರಿ ಅಲ್ಲ. ಸೊ ಶಾಶ್ವತ ಯೋಜನೆಗಳನ್ನ ಹಾಕಿಕೊಳ್ಳುವಂತೆ ನಾವ್ ಏನ್ ಮಾಡ್ಬೋದು, ವಿದ್ಯಾರ್ಥಿಗಳೇ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ರೆ ನಾವೇನಾಗ್ತದಪ್ಪ ಅಂದ್ರೆ ಬರಗಾಲ ನಿವಾರಣೆಗಾಗಿ ಜನ ಇಂತಿಷ್ಟೇ ಕೆಲಸಗಳನ್ನ ಮಾಡಬಹುದು ಅಂತ ನಾವೇನ್ ಮಾಡ್ಬೋದು, ವಿದ್ಯಾರ್ಥಿಗಳೇ ಬರಿಬಹುದು. ಎಸ್, ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ 35ರಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ. ಒಂದೇ ಒಂದು ಕ್ವಶನ್ ಇತ್ತು. ಸೊ ಬರಗಾಲಿನಲ್ಲಿ ಜನ ಏನ್ ಮಾಡ್ಬೇಕು ಅನ್ನೋದನ್ನ ಸೊ ನಿಮ್ಗೆ ತುಂಬಾನೇ ಡೀಟೇಲ್ ಆಗಿ ಮತ್ತು ಕನ್ವೀನಿಯಂಟ್ ಆಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೀನಿ. ಸೊ ಇದರಿಂದ ನಿಮ್ಗೆ ಬೆನಿಫಿಟ್ ಆಗಿದೆ ಅಂತ ತಿಳ್ಕೊತಿದ್ದೀನಿ. ಇನ್ನು ನೆಕ್ಸ್ಟ್ ನಾವು ವಿಡಿಯೋ ಹಾಕ್ತಕ್ಕಂಥದ್ದು ಕಲಿಕಾ ಹಾಳೆ 43ಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ವಿದ್ಯಾರ್ಥಿಗಳ ಮತ್ತು ಟೀಚರ್ಸ್ಗಳ ಒಂದು ಡಿಮ್ಯಾಂಡ್ ಇದೆ. ಎಸ್, 43, 44, 45 ಕಲಿಕಾ ಹಾಳೆಗಳನ್ನ ಪೋಸ್ಟ್ ಮಾಡಿ ಅಂತ. ಸೊ ಅದಕ್ಕೆ ಉತ್ತರಗಳನ್ನ ಸಿದ್ಧಪಡಿಸಿದ್ದಾರೆ. ಸೊ ವ್ಯೂಸ್ಗಳು ಬರಬೇಕು, ವಿಡಿಯೋಗೆ ವ್ಯೂಸ್ಗಳನ್ನ ಕೊಡಿ. ವ್ಯೂಸ್ ಆದ ತಕ್ಷಣ ಏನ್ ಮಾಡ್ತಾರಪ್ಪ ಅಂದ್ರೆ ಕಲಿಕಾ ಹಾಳೆ 43ರ ಉತ್ತರಗಳನ್ನ ನಿಮ್ಗಾಗಿ ಪೋಸ್ಟ್ ಅನ್ನ ಮಾಡ್ತಾರೆ. ನೀವು 8ನೇ ತರಗತಿಯಲ್ಲಿ ವಿಜ್ಞಾನ ಮತ್ತು ಹಿಂದಿ ವಿಷಯದಲ್ಲಿ ಇರ್ತಕ್ಕಂಥ ಕಲಿಕಾ ಹಾಳೆಗಳ ಉತ್ತರಗಳ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲಿಕ್ಕೆ ಮರೆಯದಿರಿ. ಯಾಕಂದ್ರೆ ಎಷ್ಟು ಬೇರೆಯವ್ರಿಗೆ ಶೇರ್ ಮಾಡ್ತಾರಲ್ಲ ಅವ್ರಿಗೂ ಕೂಡ ಅಷ್ಟು ಏನಾಗ್ತದಪ್ಪ ಅಂದ್ರೆ ಬೆನಿಫಿಟ್ ಆಗ್ತದೆ. ಮೇಲಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೊಡಿ. ಓಕೆ, ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗುವ. ಕಲಿಕಾ ಹಾಳೆ